ಅಂಬರೀಷ್ ಅಂಬರೀಷು ಆಲ್ಸೋ ವಾಸ್ ವೆರಿ ಗುಡ್ ಫ್ರೆಂಡ್, ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಆಮೇಲೆ ನಾನು ತಿಂಡಿಪೋತ ಅಂತ ಗೊತ್ತು ಅವರಿಗೆ. ಸೊ ಒಳ್ಳೊಳ್ಳೆ ತಿಂಡಿಗಳು ತರಿಸೋರು. ನಾನಿದ್ದೀನಿ ಅಂದರೆ ಕೆಲವು ಸೆಟ್ಟಲ್ಲಿ ನಾನು ಅಡುಗೆ ಮಾಡ್ತಿದ್ದೆ. ಲಾಸ್ಟ್ ನಾನು ಅವ್ರ ಜೊತೆ ಮಾಡಿದ್ದು ಸಿನಿಮಾ ಅಂದರೆ ಬುಲ್ಬುಲ್ ಅಂತ, ದರ್ಶನ್ ಸಿನಿಮಾ. ಆ ಸಿನಿಮಾದಲ್ಲಿ ಅದೆಲ್ಲೋ ಮಡಿವಾಳ ಹತ್ರನೋ ಮಳವಳ್ಳಿ ಹತ್ರನೋ ಎಲ್ಲ ಒಂದು ಕಡೆ ಅಲ್ಲ ಮರಳುಗೋಡ ಮುರುಗೋಡ ಅದೇ ಊರದು ಕನಕಪುರ ರೋಡಲ್ಲಿ ಮರಳುವಾಡಿ, ಅಲ್ಲಿ ಒಂದು ಮನೆಯಲ್ಲಿ ಶೂಟಿಂಗು. ದಿನ ಹೋಗೋವೆ ನಾನು. ಅಲ್ಲಿ ಅಡುಗೆಯವ್ರನ್ನ ಇಟ್ಬಿಟ್ಟಿದ್ರು ದರ್ಶನ್ ಕಂಪ್ನಿಯಲ್ಲಿ. ಅವ್ರು ಅಡುಗೆಯವ್ರು ಮಾಡೋರು. ನನಗೆ ಶಾರ್ಟ್ ಇರ್ತಾ ಇರಲಿಲ್ಲ, ಯಾಕಂದರೆ ಮಧ್ಯಾಹ್ನ 12 ಗಂಟೆ ಮೇಲೆ ಶೂಟಿಂಗ್ ಸ್ಟಾರ್ಟ್. ನನಗೆ 9 ಗಂಟೆಗೆ ಕದ್ಬಿಡೋದು. ಏನು ಮಾಡೋದು? ಸರಿ, ಅಲ್ಲೇನೋ ಒಂದು ಅಡುಗೆ ಮಾಡೋದು, ಒಂದು ಸಾರು ಮಾಡೋ, ಏನೋ ಹುಳಿ ಮಾಡೋ, ಏನೋ ಒಂದು ಮಾಡೋ ಎಲ್ರಿಗೂ ತಿನ್ನೋಂಗೆ. ಸೊ ದಿನಕ್ಕೊಂದು ವೆರೈಟಿ ಏನೋ ಮಾಡ್ತಾಯಿದ್ದೆ. ಸೊ ಒಂದು ದಿವಸ ಇದು ಬರುತ್ತಲ್ಲ ಬಟಾಣಿ, ಹಸಿ ಬಟಾಣಿಯಲ್ಲಿ ಒಂದು ಹಲ್ವಾ ಮಾಡಿದೆ. ಅದನ್ನು ತೊಗೊಂಡೋಗಿ ಅಂಬರೀಷಿಗೆ ಕೊಟ್ಟೆ. ಯಾವುದ್ರಲ್ಲಿ ಮಾಡಿದ್ದೀನಿ ಹೇಳಿ ನೋಡೋಣ ಅಂತ. ಅವರು ತಿಂದ್ಬಿಟ್ಟು ಪಿಸ್ತಾನಾ ಅಂದರು. ಅಲ್ಲ ಅಲ್ವಾ, ಎಲ್ರಿಗೂ ಅವನು ಕೊಡ, ಹೇಳ ಯಾವ್ದು ಹೇಳೋ, ಇವನು ಹೇಳ, ಯಾರು ಹೇಳೋಕ್ಕಾಗ್ತಲ್ಲ. ದರ್ಶನ್ ಅವ್ರ ತಾಯಿಗೂ ಕೊಟ್ಟರು, ಅವ್ರಿಗೂ ಹೇಳೋಕ್ಕಾಗಲಿಲ್ಲ. ಆಮೇಲೆ ಹೇಳಿದೆ ಹಸಿ ಬಟಾಣಿಯಲ್ಲಿ ಮಾಡಿರೋದು ಅಂತ. ಫುಲ್ ಥ್ರಿಲ್ ಆಗ್ಬಿಟ್ರು ಅವರು. ಸೊ ನೆಕ್ಸ್ಟಿಂದ ಚಂದ್ರ ಅದೆಲ್ಲ ಮಾಡಿಕೊಡೋ ಹಂಗೆ. ಸೊ ಭಾಳ ಕ್ಲೋಸು. ಅವರು ಮತ್ಸರ ಅಂತ ಒಂದು ಸಿನಿಮಾ ಮಾಡಿದ್ರು. ನಾನು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಅವ್ರು ಹುಡ್ದಬ್ಬದ ದಿವಸ ಎಲ್ರಿಗೂ ಊಟ ತರಿಸಿದ್ರು, ನಾನ್ ವೆಜ್ ಊಟ ಎಲ್ಲರಿಗೂ ತರಿಸೋರು. ಎಲ್ಲ ಸಾಲಾಗಿ ಕೂತ್ಕೊಂಡ್ರೆ ಅವರೇ ಬಡಿಸಿದ್ರು. ವಿಷ್ಣುವರ್ಧನೇ ಎಲ್ರಿಗೂ ಬಡಿಸಿದ್ರು. ನನಗೆ ಬಂದರು, ನಾನು ನಾನ್ ವೆಜ್ ಇಲ್ಲ ಅಂದೆ. ತಿನ್ನಲ್ವಾ ನಾನ್ ವೆಜ್? ಇಲ್ಲ ಸರ್. ಸಿಗರೇಟ್ ಸೇತ್ಯಾ? ಇಲ್ಲ ಸರ್. ಗುಂಡಾಗ್ತೀಯಾ? ಇಲ್ಲ ಸರ್. ಇಸ್ಪಿಟ್ ಆಡ್ತೀಯಾ? ಇಲ್ಲ ಸರ್. ಇಲ್ಲ ಸರ್. ಮತ್ತು ಯಾಕೋ ಇದೆಯಾ ಇಂಡಸ್ಟ್ರಿಯಲ್ಲಿ? ಸದ್ಯ ಬದುಕಿದೆ ಇಂಡಸ್ಟ್ರಿಯಲ್ಲಿ ಆಗಿದ್ದೆ. ನಾನು ಇಂಥ ವ್ಯಕ್ತಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡೇ ಇಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹೋಗಲ್ಲ. ಆ ಥರ ಒಂದು ಅಮೇಝಿಂಗ್ ರಿಲೇಷನ್ಶಿಪ್. ಅವರು ಅಷ್ಟೇ, ಎಲ್ಲ ಸಿನಿಮಾದಲ್ಲೂ ಅವ್ರ ಜೊತೆ ಮಾಡಿದಾಗೆಲ್ಲ ಲಾಸ್ಟ್ ಡೇ ಪೇಮೆಂಟ್ ಬಂತ ಅಂತ ಕೇಳೋರು ಬಂತ ಸರ್. ಈ ನಾನ್ ವೆಜ್ ಯಾಕೆ ಇಲ್ಲ ನಿಮ್ಮ ಅಡುಗೆಯಲ್ಲಿ? ಸರ್, ನಾನು ಬೈ ಬರ್ತ್ ಐ ಆಮ್ ಎ ವೆಜಿಟೇರಿಯನ್. ಆ್ಯಂಡ್ ನಾನು ಬೆಳೆದಿದ್ದೆಲ್ಲ ವೆಜಿಟೇರಿಯನ್ಸ್ ಮಧ್ಯಾಹ್ನ. ಸೊ ನಂಗೆ ನಾನ್ ವೆಜ್ ತಿನ್ನುವ ಯೋಚನೆನೂ ಬರಲಿಲ್ಲ, ತಿನ್ನುವ ಅವಕಾಶವೂ ಬರಲಿಲ್ಲ. ತಿನ್ನೋದು ಬೇಡ, ಹಾಂ, ಮಾಡ್ಬೋದಲ್ಲ. ಮುಟ್ಟೆ ಇಲ್ವಲ್ಲ ಸರ್. ಅದನ್ನು ಮುಟ್ಟಿದ್ರೆ ತಾನೇ ಅದು ಏನು ಅಂತ ಗೊತ್ತಾಗ. ಮುಟ್ಟೆ ಇಲ್ಲ ನಾನು. ಇವಾಗ ಈ ವಯಸ್ಸಲ್ಲಿ ಅದನ್ನೆಲ್ಲ ಮಾಡೋಕ್ಕೆ ಮನಸ್ಸು. ಒಂದ್ಸಲ ರಾಜ್ಕುಮಾರ್ ಕೇಳಿದ್ದಾರೆ ಮಾಡೋದು. ರಾಜ್ಕುಮಾರ್ ಅವರು ನನ್ನ ಅಡುಗೆ ಕಾರ್ಯಕ್ರಮ ನೋಡಿಬಿಟ್ಟು HMK ಮೂರ್ತಿ ಹೇಳಿದ್ನಲ್ಲ, ಅವ್ರ ಮಗನ ಮದುವೆಯಲ್ಲಿ ಬಫೆ ನಾನು ಬಡಿಸ್ಕೊತಾ ಇದ್ದೆ. ಹಿಂದ್ಗಡೆಯಿಂದ ಒಂದು ವಾಯ್ಸು, ಮಟನ್ ಚಾಪ್ಸ್ ಮಾಡಿ ಭಾಳ ರುಚಿಯಾಗಿರುತ್ತೆ ಅಂತ. ನಾನು ಯಾರೋ ರಾಜ್ಕುಮಾರ್ ವಾಯ್ಸಲ್ಲಿ ನನಗೆ ಕಾಲು ಹಿಡಿತದೆ ಅಂದ್ಬಿಟ್ಟು ಈಗ ತಿರುಗಿದೆ ಬೈಬೇಕು ಅಂತ. ಎದುರಿಗೆ ರಾಜ್ಕುಮಾರೇ ಇದ್ದಾರೆ. ಅಪ್ಪಾಜಿ ನೀವು ಏನು ಚೆನ್ನಾಗಿ ಅಡುಗೆ ಮಾಡ್ತೀರ ನೀವು, ಮಟನ್ ಚಾಪ್ಸ್ ಮಾಡಿ ನಾವು ಜಮಾಯಿಸೋಣ ಅಂದರು. ಇಲ್ಲ ಅಪ್ಪಾಜಿ, ನನಗೆ ಮಾಡೋಕ್ಕೆ ಬರಲ್ಲ, ತಿನ್ನೋಕ್ಕೆ ಬರಲ್ಲ, ಮಾಡೋಕ್ಕೆ ಬರಲ್ಲ, ನಾನು ಹೇಳ್ಕೊಡ್ತೀನಿ ಮಾಡಿ ಅಂದರು ಅವರು. ಆದರೆ ಅವ್ರು ಹೇಳಿದ್ರಷ್ಟೇ, ನಾನು ಮಾಡಲಿಲ್ಲ, ನಾನು ಮಾಡಿಕೊಡ್ಲಿಲ್ಲ. ನನಗೆ ಅದು ಬರಲೇ ಇಲ್ಲ ಸರ್, ನಾನ್ ವೆಜ್ ಬರಲೇ ಇಲ್ಲ, ಪ್ಯೂರ್ ವೆಜಿಟೇರಿಯನ್. ಆಮೇಲೆ ಈ ಏಜಲ್ಲಿ ನನಗೆ ಅದನ್ನು ಮತ್ತೆ ಹೊಸದಾಗಿ ಕಲಿತು ತಿನ್ನೋಕ್ಕೆಲ್ಲ ಆಗೋದಿಲ್ಲ. ಎಲ್ಲೋದ್ರೂ ಬದುಕಿದ್ದೀನಿ ಸರ್. ಐ ಹ್ಯಾವ್ ಟ್ರಾವೆಲ್ಡ್ ಅಕ್ರಾಸ್ ದ ವರ್ಲ್ಡ್. ನಾನು ತಿನ್ನೋ ಪುಳಿಚಾರು ಅನ್ನ ಸಾರಲ್ಲೇ ಬದುಕಿದ್ದೀನಿ ಸರ್ ಎಲ್ಲ ಕಡೆ.